ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇದ್ವಿ ಗೌಡಾಸ್ ವ್ಲಾಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮ್ಮ ಥರ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಕ್ಕಳಿರೋ ಮನೇಲಂತೂ ಕೆಲಸಗಳೇ ಸಾಗಲ್ಲ. 2-3 ಸಲ ಒಗ್ದಿದ್ದು ಬಟ್ಟೆಗಳು ಹಂಗೆ ಬಿದ್ದಿತ್ತು, ಮಡ್ಸೆಟ್ಟಿರಲಿಲ್ಲ. ಅದಕ್ಕೆ ಬೆಳಗ್ಗೆನೆ ಬಟ್ಟೆ ಮಡಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವತ್ತು ಫ್ರೈಡೇ ನನ್ನ ಮಗಳಿಗೆ ಸ್ಕೂಲ್ ಬೇರೆ ಇತ್ತು. ಅದಕ್ಕೆ ಬೇಗ ಆಗಲಿ ಅಂತ ಟಿಫನ್ನು ಶಾವಿಗೆ ಬಾತು ಅಥವಾ ಶಾವಿಗೆ ಉಪ್ಪಿಟ್ಟು, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನಾನು ಅದನ್ನೇ ಮಾಡ್ತಾಯಿದ್ದೀನಿ. 1-2 ಮಿನಿಟ್ಸು ನೀರು ಬಿಸಿ ಮಾಡಿ ಶಾವಿಗೆ ಅದರೊಳಗಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೊ ಒಗ್ಗರಣೆ ಕೊಟ್ಟರೆ ಬೇಗ ಆಗುತ್ತೆ ಅಂದ್ಬಿಟ್ಟು 10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಈ ಟಿಫನ್ನು. ಅದಕ್ಕೋಸ್ಕರ ಅದನ್ನೇ ಮಾಡ್ತಾಯಿದ್ದೀನಿ. ಬೇರೆ ಟೈಮಲ್ಲಾದರೆ ಇದಕ್ಕೇ ಇನ್ನು ಸ್ವಲ್ಪ ಹೆಲ್ದಿಯರ್ ವರ್ಷನ್ ಅಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತೀನಿ, ಬೇಗ ಹಾಕ್ಬೇಕಲ್ವ. ಸೊ ಅದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಅಷ್ಟೇ ಯೂಸ್ ಮಾಡಿರೋದು. ನಾನು ಈ ಥರ ರೈಸ್ ಐಟಮ್ ಅಥವಾ ಶಾವಿಗೆ ಐಟಮ್ಮು ಏನಾದರೂ ಮಾಡಿದಾಗ ಅವಳಿಗೆ ಸ್ವಲ್ಪ ಸಾಫ್ಟಾಗಿ ಮಾಡಿಬಿಟ್ಟು, ನನ್ನ ಚಿಕ್ಕ ಮಗಳಿಗೂ ಆಗುತ್ತೆ ಮತ್ತು ಇವಳಿಗೆ ಹಂಗೇ ಕೊಟ್ಟರೆ ಬಿಡಿ ಬಿಡಿಯಾಗಿರುತ್ತೆ, ತಿನ್ನಕ್ಕೆ ಬರಲ್ಲ ಬಾಕ್ಸಲ್ಲಿ ಸ್ಪೂನಿಂದ ಅಂದ್ಬಿಟ್ಟು ಸ್ವಲ್ಪ ಉಂಡೆ ಥರ ಮಾಡಿಬಿಟ್ಟು ಇಡ್ಲಿ ಶೇಪಲ್ಲಿ ಮಾಡ್ತೀನಿ. ಅವಳಿಗೂ ಎತ್ಕೊಂಡು ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ. ಶುಕ್ರವಾರ ಆಗಿರೋದ್ರಿಂದ ನಾನು ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡೆ. ನಾನು ಇಲ್ಲಿ ಕಾಯಿ ಸಾಂಬಾರು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಮಿಕ್ಸರ್ ಜಾರ್ಗೆ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಬೇಕೆಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಬೋದು. ಅದಾದಮೇಲೆ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ಮತ್ತು ಹಸಿ ತೆಂಗಿನಕಾಯಿ ಆವಾಗ ಫ್ರೆಶ್ ಆಗಿ ಒಡೆದು ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಚಕ್ಕೆ ಒಂದೆರಡು, ಚಕ್ಕೆ 1 ಇಂಚಷ್ಟು, 2 ಲವಂಗ, ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಅದು ಸ್ವಲ್ಪ ನುಣ್ಣಗಾದ್ಮೇಲೆ ಅದಕ್ಕೆ ಹುಳಿ ಸಾಂಬಾರು ಪುಡಿ ಇರುತ್ತಲ್ಲ, ಅದನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿ. ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆಗೆ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಬೇಕು. ಅದು ಬಾಡಿಸಾದ್ಮೇಲೆ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ತೆಂಗಿನಕಾಯಿ, ಖಾರದ ಪುಡಿ ಎಲ್ಲನೂ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರನ್ನ ತೊಳ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಗಟ್ಟಿಗಿರ್ಬೇಕು ಈ ಸಾಂಬಾರು, ತುಂಬಾ ಚೆನ್ನಾಗಿರುತ್ತೆ. ತೆಳು ಮಾಡಿಕೊಂಡ್ರೆ ಸಾರಷ್ಟು ಟೇಸ್ಟಿಯಾಗಿರಲ್ಲ. ಉಪ್ಪು ಅಷ್ಟೇ, ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಯಾವಾಗಲೂ ಒಂದು ಕುದಿ ಬಂದಮೇಲೆ ಉಪ್ಪು ಹಾಕಿ ನೀಟಾಗಿ ಕರ್ಗಿದ್ಮೇಲೆ ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಇವತ್ತು ಮಾಡಿದ ಸಾಂಬಾರಲ್ಲ, ಯಾವಾಗಲೂ ಹಳೇದೊಂದು ವೀಡಿಯೋ ಇತ್ತು, ನಾನು ಡಿಲೀಟೇ ಮಾಡಿರಲಿಲ್ಲ. ಯಾಕಂದರೆ ನಾನು ವೀಡಿಯೋಸ್ ಎಲ್ಲ ಹಾಕಿದಾಗ ಅದನ್ನು ಅಲ್ಲೇ ಡಿಲೀಟ್ ಮಾಡಿಬಿಡ್ತೀನಿ, ಮೆಮೊರಿ ಇಲ್ಲ ಫೋನಲ್ಲಿ, ಎಷ್ಟು ಸ್ಪೇಸ್ ಇಲ್ಲ ಅಂದ್ಬಿಟ್ಟು. ಇದನ್ನು ಹಂಗೆ ಇಟ್ಕೊಂಡಿದ್ದೆ, ಮೋಸ್ಟ್ಲಿ ನಾನು ಅಪ್ಲೋಡ್ ಮಾಡಿಲ್ಲ, ತೋರಿಸ್ದಂಗೆ ಆಗುತ್ತೆ ನನ್ನ ವೀಡಿಯೋಸ್ ನೋಡೋರ್ಗು ಅಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಗೊರುನಲ್ಲಿ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ ಹೇಳಿದ್ನಲ್ಲ, ಅದನ್ನು ದಿನ ವೀಡಿಯೋಸು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇದು ಡೇ 3. ಡೇ 2ದು ಹಿಂದೆ ಹಾಕಿದ್ನಲ್ಲ ಆ ಫೋಟೋ, ಇದು ಡೇ 3ದು. ಸರಸ್ವತಿ ಥರ, ಶಾರದಾ ದೇವಿ ಥರ ರೆಡಿ ಮಾಡಿದ್ದಾರೆ ನೋಡಿ, ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಅಂದರೆ, ಏನೋ ಹೇಳ್ತಾರಲ್ಲ 2 ಕಣ್ಣು ಸಾಲದು ಏನಾದರೂ ಚೆನ್ನಾಗಿದ್ರೆ ನೋಡೋದಕ್ಕೆ ಅಂತ, ಆ ಥರ ಇತ್ತು. ಡೆಕೋರೇಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾವೊಂದು ಸೀರೆ ಉಟ್ಕೊಳ್ಳೋಕ್ಕೇ 1 ಅವರ್ ಆದರೂ ರೆಡಿ ಆಗೋಲ್ಲ. ಈ ಥರ ಎಲ್ಲ ಹೆಂಗೆ ಅಲಂಕಾರ ಮಾಡ್ತಾರೋ ದೇವ್ರಿಗೆ, ಅದು ಎಷ್ಟು ಟೈಮ್ ತೊಗೊತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಅವತ್ತು ಶುಕ್ರವಾರ ಇತ್ತು ಮತ್ತು ಅವತ್ತು ಅಮಾವಾಸ್ಯೆ ಬೇರೆ. ಗುರುವಾರ ದೇವ್ರ ದರ್ಶನಕ್ಕೆ ಅಲ್ಲೊಬ್ಬರು ಇಲ್ಲೊಬ್ಬರು ಅಷ್ಟು ರಶ್ಶೇ ಇರಲಿಲ್ಲ. ಇವತ್ತಂತೂ ನಾನು ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ ಮಧ್ಯಾಹ್ನ, ನನ್ನ ಮಗಳು ಕರ್ಕೊಂಬರೋಕ್ಕೆ ಅಂತ, ಆವಾಗಲೇ ದರ್ಶನ ಮಾಡ್ಕೊಂಬಂದ್ಬಿಟ್ಟೆ. ಸಂಜೆ ಅಷ್ಟು ಕ್ಯೂ ಇತ್ತು, 1 ಕಿಲೋಮೀಟ್ರ್ ನಿಂತಿದ್ರೇನೋ ಅಷ್ಟು ಜನ ಇದ್ದರು. ನಾವು ಎಲ್ಲ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಕೊನೆಯಲ್ಲಿ ಇನ್ನೇನು 10:30 ಎಲ್ಲ ಫಂಕ್ಷನ್ನು ಮುಗಿದ್ಮೇಲೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಆರಾಮಾಗಿ ಹೋದ್ಮೇಲೆ ಆರಾಮಾಗಿ ನೋಡ್ಕೊಂಬರ್ಬೇಕು ಅಂತ. ಅವತ್ತು ಸ್ಟೇಜ್ ಫಂಕ್ಷನ್ಗಳೇನೂ ಇರಲಿಲ್ಲ, ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ರು ನೋಡಿ. ಎಲ್ಲ ಸ್ಟ್ಯಾಂಡು ಅಂದರೆ ದೇವ್ರು ಕೂರಿಸಿದ್ರಲ್ಲ ಅಲ್ಲಿ ತನಕ ಫುಲ್ಲು, ಅಂದರೆ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡು, ಅಂದರೆ ಅಲ್ಲಿ ಇರೋರಿಗೆ ಸುತ್ತಮುತ್ತ ಗೊತ್ತಿರುತ್ತೆ ಆ ರೋಡ್ ಎಷ್ಟು ದೊಡ್ಡದು ಅಂತ. ದೇವ್ರು ಕೂರಿಸಿದ್ರಿಂದ ಅಲ್ಲಿ ಫುಲ್ಲು ರೋಡು ಎಂಡ್ ತನಕನೂ ಇಟ್ಟಿದ್ರು ದೀಪಗಳನ್ನ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದೇನೆಂದರೆ, ಎಲ್ಲ ಕಡೆ ಈ ಥರ ಸ್ಟ್ಯಾಂಡ್ಗೆ ಅಟ್ಯಾಚ್ ಮಾಡಿರ್ತಾರಲ್ಲ ದೀಪಗಳ, ಅದನ್ನು ಇಟ್ಟಿರ್ತಾರೆ. ಇವ್ರು ಇನ್ನೊಂದೇನು ಮಾಡಿದರು ಅಂದರೆ, ಬಾಳೆ ದಿಂಡುಗಳು ಬರುತ್ತಲ್ಲ, ಆ ಬಾಳೆ ದಿಂಡುಗಳಿಗೆ ದೀಪಗಳನ್ನೆಲ್ಲ ಒಂದು ಕಬ್ಬಿಣದ್ದಕ್ಕೇನೋ ಸ್ಟಿಕ್ ಮಾಡಿರ್ತಾರಲ್ಲ ದೀಪಗಳನ್ನ, ಅದಕ್ಕೆ ಚುಚ್ಚಿಬಿಟ್ಟು ಇದು ಮಾಡಿದರು. ಎಷ್ಟೊಂದು ಕಡೆ ಹಂಗೆ ಮಾಡಿದರು, ತುಂಬಾ ಚೆನ್ನಾಗಿತ್ತು ನೋಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಬಾಳೆ ದಿಂಡಿಗೆ ದೀಪದ ಅಲಂಕಾರ ಮಾಡಿರೋದು ನೋಡಿ. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಹುರಿದು ಕೊನೆಯಲ್ಲೆಲ್ಲ ಕಪ್ಪಗಾಗ್ಬಿಟ್ಟಿದೆ ಬಾಳೆ ದಿಂಡು.
ಬಟ್ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು, ಈ ಥರ ಬಾಳೆ ದಿಂಡಿಗೆ ದೀಪ ಚುಚ್ಚಿಬಿಟ್ಟು ಮಾಡಿರೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಅದಲ್ಲದೆ ಒಂದು ಬಾಳೆ ದಿಂಡಲ್ಲೂ ಅಷ್ಟೇ ಒಂದು ಪುಟ್ಟು ಗುಡಿ ಥರ ಮಾಡಿದರು. ಅದು ಗಣೇಶಂದು ಫೋಟೋ ಇಟ್ಟಿದ್ರು ಅಲ್ಲಿ. ಗಣೇಶನ ಫೋಟೋ ಇಡೋದಕ್ಕೆ ಅಂದ್ಬಿಟ್ಟೆ ಪುಟ್ಟು ಗುಡಿ ಥರ ಮಾಡಿ ಗೋಪುರ ಥರ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅದ್ರ ಕ್ಲಿಪ್ನು ಆ್ಯಡ್ ಮಾಡಿದ್ದೀನಿ, ಕೊನೆಯಲ್ಲಿ ನೋಡಿ. ಇದು 9ನೇ ವರ್ಷ ಅಂತ ಇವರು ಗೊರವನಹಳ್ಳಿ ಲಕ್ಷ್ಮಿನ ಕರೆಸ್ತಾ ಇರೋದು. ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ ಈ 9 ಕಂಬಗಳನ್ನ ನೆಟ್ಟಿದ್ದಾರೆ. ಇವು ಬಾಳೆ ಕಂಬಗಳೇ. ಅಲ್ಲಿ ಬರೆದಿದ್ದಾರೆ ನೋಡಿ, ಚಂದ್ರ ಜ್ಯೋತಿ, ಶುಕ್ರ ಜ್ಯೋತಿ, ಬುಧ ಜ್ಯೋತಿ, ಶನಿ ಜ್ಯೋತಿ, ಗುರು ಜ್ಯೋತಿ ಅಂತ. ಯಾವ್ಯಾವ ಜ್ಯೋತಿಗಳು ಅಂತ 9 ಜ್ಯೋತಿಗಳು. ಬೇಕಿದ್ರೆ ನೋಡಿ ಓದ್ಕೊಳ್ಳಿ. ಮೋಸ್ಟ್ ಆಫ್ ಆಲ್ ಎಲ್ಲ ಫೋಟೋಸ್ ತೆಕ್ಕೊಂತಿದ್ದು ಮತ್ತು ದೀಪಗಳನ್ನ ಹಚ್ಚಕ್ಕೆ ಇಷ್ಟಪಡ್ತಿದ್ದು ಅದೇ ಜಾಗದಲ್ಲಿ. ಎಷ್ಟೊಂದು ಜನ, ಎಷ್ಟು ಕ್ರೌಡ್ ಇತ್ತು ನಾವು ಹೋದಾಗ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು ಅಲ್ಲಂತೂ. ಇಲ್ಲ, ನಾವಾಗಲೇ ಹೇಳಿದ್ನಲ್ಲ, ಗಣೇಶಂಗೆ ಅಂತ ಒಂದು ಪುಟ್ಟು ಗುಡಿ ಥರ ಮಾಡಿ ಗೋಪುರ ಥರ ಮಾಡಿದ್ದಾರೆ ಅಂತ, ಅದೇನೆ ನೋಡಿ. ಹಂಗೆ ಫುಲ್ಲು ಸುತ್ತ ವ್ಯೂಸ್ ತೋರಿಸ್ತಾ ಇದ್ದೀವಿ ಹೆಂಗಿದೆ ಅಂತ. ಅಲ್ಲಿ ಸ್ಟೇಜ್ ಹಾಕಿದ್ರಲ್ಲ, ಅದ್ರ ಮೇಲೆ ನಿಂತ್ಕೊಂಡು ಶೂಟ್ ಮಾಡಿರೋದು. ಇದು ಆ್ಯಕ್ಚುಲಿ ಶುಕ್ರವಾರದ ವಿಡಿಯೋ. ಶನಿವಾರ ಮತ್ತು ಭಾನುವಾರದ್ದು ನಾನು ಒಟ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ. ಯಾಕಂದರೆ ಶನಿವಾರ ಏನು ಬೇರೆ ಥರ ಅಲಂಕಾರ ಮಾಡಿರಲಿಲ್ಲ. ಶುಕ್ರವಾರ ಏನು ಶಾರದಾ ದೇವಿ ಥರ ಮಾಡಿದ್ರು ಅದೇನೇ ಇತ್ತು. ಅದಕ್ಕೆ ಏನು ಫಂಕ್ಷನ್ ಇತ್ತು ಅದನ್ನೆಲ್ಲ ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.